ಏನ್ ಮಾಡೋದೀಗ? ನಾವು ಬಿಡೋದಿಲ್ಲ. ಇದು ಪೂಜೆ ಅಲ್ಲ ಸರ್, ಪುಷ್ಪಾರ್ಚನೆ ಪೂಜೆ ಅಲ್ಲ. ನಾನು ದೇವ್ರ ಗೌರವ ನಮ್ಮನ್ನ ಶಾಲ ಹಾಕಿದ್ರೆ ಗೌರವ ಅಲ್ಲ. ಪುಷ್ಪಾರ್ಚನೆ ಮಾಡೋದು ಸರ್ ಇದು. ದಾಸವಾಳವು ನಮಗೆ ಕಿವಿ ಮುಗಿಸ್ದಂಗೆ. ಹಾಗೂ ಜೈನ ಸಮುದಾಯದ ಅಧ್ಯಕ್ಷರಾದ ಶ್ರೀ ಹಿತಕರ್ ಜೈನ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ವಿಶೇಷ ಉಪನ್ಯಾಸ ಮಾಡಲು ಶ್ರೀ ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಶಿಕ್ಷಕರು ಅಜಿತ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಜೈನ ಸಮುದಾಯದ ಮತ್ತೋರ್ವ ಗಜೇಂದ್ರ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಸಿಂಗ್ ಅವರು ಬಂದಿದ್ದಾರೆ ನಮ್ಮ ಆತಿಥ್ಯನ ಸ್ವೀಕಾರ ಮಾಡಲಿಕ್ಕೆ. ಅವ್ರಿಗೂ ಕೂಡ ಧನ್ಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಸರ್ ಅವ್ರಿಗೆ ಉಪನ್ಯಾಸ ಕುರಿತಂತೆ ಮಾತಾಡಲಿಕ್ಕೆ ನಾವು ಕೇಳ್ಕೊತಿದ್ದೀವಿ. ಸರ್ ತಾಯಿ ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ, ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ, ಎಲ್ಲ ನಿನ್ನ ಲೀಲೆ ತಾಯೆ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಮಾಯೆ, ಕಾರಿರುಳನು ಸೀಳಿ ಬರುವ ನಿಗಿ ನಿಗಿ ಉರಿ ಹಗಲು, ನೀಲಿನಭದ ಹಾಸಿನಲ್ಲಿ ಮಣಿನೆಯುವ ಇರುಳು, ಕಾರಿರುಳನು ಸೀಳಿ ಬರುವ ನಿಗಿ ನಿಗಿ ಉರಿ ಹಗಲು, ನೀಲಿನಭದ ಹಾಸಿನಲ್ಲಿ ಮಣಿನೆಯುವ ಇರುಳು, ಋತು ಮೀರದೆ ಮುಗಿನ ಗಡಿಗೆ ಉರುಳಿ ಸುರಿವ ಜಲವು. ಒಂದು ಹಣತೆ ಹಚ್ಚಿದ್ರೆ ಅದ್ರ ಬೆಳಕು, ಅದರ ಪ್ರಭೆ ತುಂಬ ಕಡಿಮೆ. ಬುದ್ಧ ಅನ್ನೋದು ಯಾವತ್ತೂ ಬೆಂಕಿಯಲ್ಲ, ಅದೊಂದು ಹಣತೆ. ಬರೋದಕ್ಕೆ ಇರುವ ಕಾರಣಗಳೇನು? ಅನಾರೋಗ್ಯ ಬಂದು ವೈರಾಗ್ಯ ಹೋದವರಿದ್ದಾರೆ, ವಯಸ್ಸಾಗಿ ವೈರಾಗ್ಯಕ್ಕೆ ಹೋದವರಿದ್ದಾರೆ, ಬಡತನ, ಹಸಿವು, ಅವಮಾನದಿಂದ ವೈರಾಗ್ಯಕ್ಕೆ ಹೋದವರಿದ್ದಾರೆ, ಸಂಸಾರದಿಂದ ಬೇಸತ್ತು ವೈರಾಗ್ಯಕ್ಕೆ ಹೋದವರಿದ್ದಾರೆ. ಆದರೆ ಜಗತ್ತಲ್ಲಿ ಒಂದಿಬ್ಬರು ವ್ಯಕ್ತಿಗಳಿದ್ದಾರೆ. ಸಿಂಹಾಸನ ಇತ್ತು, ಕಿರೀಟ ಇತ್ತು, ಅಧಿಕಾರ ಇತ್ತು, ಸಾಮ್ರಾಜ್ಯ ಇತ್ತು, ಎಲ್ಲ ಇದ್ದು ಕೂಡ ಏನೋ ಒಂದು ನನ್ನ ಅರಿವಿಗೆ ಬರ್ತಾ ಇಲ್ಲ. ಏನು ಈ ಸೃಷ್ಟಿಯ ಹಿಂದಿನ ಸತ್ಯ, ಈ ದುಃಖಕ್ಕೆ ಏನು ಕಾರಣ, ಅದನ್ನು ಹುಡುಕಬೇಕು ಅಂತ ಮಹಾವೀರನಂಥವನು, ಬುದ್ಧನಂಥ ವ್ಯಕ್ತಿಗಳಿಗೆ ಆ ಸೆಳೆತ, ಈ ಜಗತ್ತಿನ ಹಿಂದಿನ ಸತ್ಯ ಯಾವುದು, ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಆ ತೀವ್ರ ತುಡಿತ ಒಬ್ಬ ಅರಸನ ಮಗನಾದ ಸಿದ್ಧಾರ್ಥನಿಗನಿಸಿ ಅವನು ಮನೆಯಿಂದ ಹೊರಗೆ ಬಂದಾಗ ಬಹುಶಃ ಅವನಿಗೆ 29 ವರ್ಷ. 6 ವರ್ಷ ನಿರಂತರ ಅಲೆದಾಟ ಮಾಡಿ ಅನೇಕ ಅವತ್ತಿನ ಕಾಲದ 62 ದರ್ಶನಗಳನ್ನು ಅಧ್ಯಯನ ಮಾಡಿ ಧ್ಯಾನದ ಬಗ್ಗೆ ಅತೀವ ಕುತೂಹಲ ಬೆಳೆಸ್ಕೊಂಡು ಅನೇಕ ಋಷಿಮುನಿಗಳ ಜೊತೆಯಲ್ಲಿ ಸಂವಾದ ಮಾಡಿ ಅವರಿಗೇ ಸಾಧ್ಯ ಇಲ್ಲದೇ ಇರುವಂಥ ಒಂದು ಅರ್ಹಂತ ಸ್ಥಾನವನ್ನು, ಬೋಧಿ ಪಡೆಯುವಂಥ ಸ್ಥಾನಕ್ಕೆ ಅವನು ಬಂದ. ಅದಾದ 35ನೇ ವರ್ಷದಲ್ಲಿ ಅರಮನೆಯನ್ನು ಬಿಟ್ಟು 6 ವರ್ಷದ ನಂತರ ಅವನಿಗೆ ಜ್ಞಾನೋದಯ ಆಯಿತು.
ಅಷ್ಟರ ಮೇಲೆ ಅವನು 84 ವರ್ಷ ಬದುಕಿದ್ದ ಅಂತ ಹೇಳ್ತಾರೆ. 80 ವರ್ಷ ಅಂತಲೂ ಕೆಲವು ಪಠ್ಯದಲ್ಲಿ 84 ವರ್ಷ ಅಂತಲೂ ಇದೆ. ಕನಿಷ್ಠ ಅವರು 80 ವರ್ಷ ಬದುಕಿದ್ದ. ಜ್ಞಾನೋದಯ ಆದಮೇಲೆ ಸುಮಾರು 45ರಿಂದ 50 ವರ್ಷದ ಕಾಲ ಅವನಿಗೆ ಏನು ಹೊಳಿತಲ್ಲ ಆ ಪರಮ ಸತ್ಯಗಳನ್ನು ಅವನು ಬಚ್ಚಿಟ್ಕೊಳ್ಳಿ, ಸಮಾಜಕ್ಕೆ ಅದನ್ನು ಕೊಡ್ತಾ ಹೋದ. ಅವನು ಹೇಳ್ತಾನೆ, ನನಗೆ ಜ್ಞಾನೋದಯ ಆದಮೇಲೆ, ಎಲ್ಲರೂ ಈ ಪದವನ್ನು ಬಳಸ್ತಾರೆ, ಬುದ್ಧನಿಗೆ ಜ್ಞಾನೋದಯ ಆಯಿತು, ಬುದ್ಧನಿಗೆ ಜ್ಞಾನೋದಯ ಆಯಿತು. ನನ್ನ ಪ್ರಶ್ನೆ, ಜ್ಞಾನೋದಯ ಅಂದರೆ ಅದು ಹೆಂಗೆ ಜ್ಞಾನೋದಯ ಆಗುತ್ತೆ? ಜ್ಞಾನೋದಯ ಆದಮೇಲೆ ಅವನಿಗೆ ಆ ಸತ್ಯಗಳೆಲ್ಲ ಹೊಳೆದುವಲ್ಲ. ಇವತ್ತು ಇಡೀ ಜಗತ್ತು ಬುದ್ಧನ ಮಾತುಗಳನ್ನು ಒಕ್ಕೋತಾ ಇದೆಯಲ್ಲ, ಅಂಥ ಪರಮ ಸತ್ಯಗಳು ಅವನು ಹೊಳೆಯೋದಕ್ಕೆ ಅದೇನು ಜ್ಞಾನೋದಯ? ಯಾರೋ ಓದ್ಕೊಂಡು ನನಗೆ ಈ ಪುಸ್ತಕದಲ್ಲಿ ಇಂಥ ಜ್ಞಾನ ಬಂತು ಅಂತ ಹೇಳೋದು ಬೇರೆ, ಯಾರಿಂದನೂ ಕೇಳಿ ಈ ಸತ್ಯ ನನಗೆ ಹೊಳಿತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳೋದು ಬೇರೆ. ಆದರೆ ಬುದ್ಧನಿಗೆ ಜ್ಞಾನೋದಯ, ಎನ್ಲೈಟ್ಮೆಂಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ಜ್ಞಾನೋದಯದ ಅವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಬುದ್ಧನನ್ನು, ಮಹಾವೀರನನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಜ್ಞಾನೋದಯ ಅನ್ನೋ ಮಾತಿಗೆ ಉತ್ತರ ಹುಡುಕಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ಬೌದ್ಧ ಧರ್ಮ ಹೇಳೋದು ನೀನು ಯಾರು ಅಂತ ನಿನಗೆ ಅರ್ಥ ಆಗಿದೆಯಾ ಅನ್ನೋ ಪ್ರಶ್ನೆ. ಎಂಥ ಒಂದು ಬೇಸಿಕ್ ಆದ ಪ್ರಶ್ನೆ ನೋಡಿ. ನಾವು ಕೂಡ ಇವತ್ತಿನವರೆಗೆ ಈ ಪ್ರಶ್ನೆಯನ್ನು ಕೇಳಿಸ್ಕೊಂಡಿಲ್ಲ. ನಮಗೆ ನನ್ನ ಹೆಸರು ಹೇಳ್ತೇನೆ, ನನ್ನ ತಂದೆ ತಾಯಿ ಹೆಸರು ಹೇಳ್ತೇನೆ, ನನ್ನ ಅಡ್ರೆಸ್ ಹೇಳ್ತೇನೆ, ಇದು ನಾನು. ಬುದ್ಧನ ಪ್ರಕಾರ ಇದು ಬಹಳ ದೊಡ್ಡ ಪ್ರಶ್ನೆ ಇದು. ನಾನು ಅನ್ನೋದನ್ನು ನಾವು 3ಕ್ಕೆ ಕೊಟ್ಕೊಂಡಿರೋ ಹೆಸರುಗಳು. ಒಂದು ನಾನು ಅಂತಂದರೆ ನನ್ನ ಹೆಸರು ಅಥವಾ ನನ್ನ ದೇಹ, ಮತ್ತು ಆ ದೇಹದ ಮೂಲಕ ನಾನು ಈ ಜಗತ್ತನ್ನು ನೋಡ್ತಾ ಇರೋ 5 ಇಂದ್ರಿಯಗಳು. ಆದರೆ ವಿಚಿತ್ರ ಅಂತಂದರೆ ಈ 5 ಇಂದ್ರಿಯನೂ ನಾನಲ್ಲ, ನನ್ನ ದೇಹನೂ ನಾನಲ್ಲ, ಪಂಚೇಂದ್ರಿಯನೂ ನಾನಲ್ಲ. ಇದು ಬುದ್ಧನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಈ ಹಂತಕ್ಕೆ ಹೋದರೆ ಮಾತ್ರ ಬುದ್ಧನಿಗೆ ಆದ ಜ್ಞಾನೋದಯ ಎಂಥದ್ದು ಅನ್ನೋದರ ಒಂದು ಸ್ವರೂಪ ಅರ್ಥ ಆಗುತ್ತೆ. ಇಲ್ಲಿದ್ರೆ ಆಗಲ್ಲ. ನಾನು ಅಂತಂದರೆ ನನ್ನ ದೇಹ ನಾನಲ್ಲ, ಪಂಚೇಂದ್ರಿಯ ನಾನಲ್ಲ, ಬಿಂದುಗಳು ಸೇರ್ಕೊತಾರೆ. ಒಬ್ಬ ಕ್ರಿಶ್ಚಿಯನಿಗೆ ಬೈಬಲಿನ ಬಿಂದುಗಳು ಸೇರ್ಕೊತಾರೆ, ಒಬ್ಬ ಹಿಂದುವಿಗೆ ಭಗವದ್ಗೀತೆಯೋ ರಾಮಾಯಣದ ಬಿಂದುಗಳು ಸೇರಿಕೊಂಡು ಅದಷ್ಟೇ ಜಗತ್ತು ಅನ್ಕೋತಾರೆ. ಖಾಲಿ ಪಾತ್ರೆಯಾಗಿದ್ದ ಮನುಷ್ಯ ಮನಸ್ಸು ಅನ್ನೋ ಪಾತ್ರೆಯಲ್ಲಿ ಎಲ್ಲ ತುಂಬಿಕೊಂಡು ಈ ಮನಸ್ಸೇ ನಾನು ಅಂತ. ಪಂಚೇಂದ್ರಿಯಕ್ಕೆ ಮನಸ್ಸು ಬೇಕು, ಮನಸ್ಸಿಗೆ ದೇಹ ಬೇಕು, ಈ 3 ನಾನಲ್ಲ ಅಂತ ಅಂದ್ಬಿಟ್ಟ. ಈ 3 ನಾನಲ್ಲ ಅಂದರೆ ಮತ್ತೆ ನಾನು ಯಾರು? ಮನಸ್ಸಿನ ಆಳದಲ್ಲಿರುವಂಥ ಪ್ರಜ್ಞೆ ಇದೆಯಲ್ಲ, ಪ್ರಜ್ಞೆ, ಅದು ನಾನು. ನಾವು ಹೋಗೋ ದಾರಿಯಲ್ಲಿ ನೋಟಿನ ಕಂತೆ ಬಿಟ್ಟಿದೆ. ನಾನು ಹೋಗೋ ದಾರಿಯಲ್ಲಿ ಒಂದು ಬಂಗಾರದ ಗಟ್ಟಿ ಸಿಕ್ಕುತ್ತೆ, ಅದನ್ನು ಎತ್ತಿ ನಮ್ಮ ಜೇಬಿಗೆ ಹಾಕು ಅನ್ನೋದು ಮನಸ್ಸು. ಮನಸ್ಸು ಹೇಳುತ್ತೆ, ನೀನು ಹೋಗೋ ದಾರಿಯಲ್ಲಿ ಬಿದ್ದಿದೆಯಲ್ಲ ನೋಟಿನ ಕಂತೆ, ಅದು ನಿಂದು. ಮನಸ್ಸಿಗೆ ಆಗಬೇಕು, ಯಾಕಂದರೆ ನೋಟಿನ ಕಂತೆ ಮೂಲಕ, ಬಂಗಾರದ ತುಣುಕಿನ ಮೂಲಕ ಕಣ್ಣಿಗೇನು ಬೇಕು, ಪಂಚೇಂದ್ರಿಯಕ್ಕೆ ಏನು ಬೇಕು, ದೇಹಕ್ಕೆ ಏನು ಬೇಕು ಸಿಗುತ್ತೆ. ದೇಹಕ್ಕೆ ಎಲ್ಲವೂ ರುಚಿಯಾದದ್ದು ಬೇಕು, ಪಂಚೇಂದ್ರಿಯಗಳಿಗೆ ಎಲ್ಲವೂ ರುಚಿಯಾದದ್ದು ಬೇಕು. ಆದರೆ ನೀವು ಆ ನೋಟಿನ ಕಂತೆಗೆ ಕೈ ಹಾಕಿದಾಗ ನಿಮ್ಮೊಳಗೆ ಒಂದು ಧ್ವನಿ ಮಾತಾಡುತ್ತೆ. ಆ ಧ್ವನಿಯನ್ನು ನಾವು ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆ ಧ್ವನಿ ಹೇಳುತ್ತೆ, ಇದು ನಿಂದಲ್ಲ, ಇದು ತಗೊಂಡ್ರೆ ನೀನು ಈ ನೋಟಿನ ಕಂತೆ ಯಾರಿಗೆ ಸೇರಬೇಕು, ಆ ಬಂಗಾರದ ಗಟ್ಟಿ ಯಾರಿಗೆ ಸೇರಬೇಕು, ಅವ್ರಿಗೆ ಮುಟ್ಟಿಸ್ಬೇಕಲ್ಲ, ನೀನು ಮುಟ್ಟಿಸ್ತೀಯಾ, ಮುಟ್ಟಿಸು ಅಂತ ಹೇಳ. ಅದು ನಾನು. ಪರಿಣಾಮಕಾರಿಯಾಗಿ ಪರಿಣಾಮ ಬೀರ್ತಕ್ಕಂಥ ಅಂಶಗಳನ್ನು ಅವರು ಬೋಧಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸ್ತಾ ಮಾತಾಡೋಕ್ಕೆ ಅವಕಾಶ ತಮ್ಮೆಲ್ಲರಿಗೂ ಮಾತನಾಡಿಸ್ತೀನಿ. ಜೈ ಜೈ. ಪ್ರಕಾರ ಮೊದಲನೇದಾಗಿ ತಮ್ಮೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬುದ್ಧ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೆ ಗೌತಮ ಬುದ್ಧರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಗೌತಮ ಬುದ್ಧ ಅಂತ ನಾವು ಹೇಳ್ತಾ ಇದ್ದೀವಿ. ಬುದ್ಧ ಅಂದಿದ ತಕ್ಷಣ ನಾವು ಅನ್ಕೋಬೇಕು ಏನು ಅನ್ನೋದನ್ನು ನಾವು ಚಿಂತನೆ ಮಾಡಿ ನೋಡೋದಾದ್ರೆ
ಜ್ಞಾನೋದಯವನ್ನು ಪಡೆದಿರ್ತಕ್ಕಂಥ ಒಂದು ಪ್ರಬುದ್ಧ ವ್ಯಕ್ತಿ ಅಂತ ಹೇಳಿ. ಹಾಗೆ ನಾನು ಇನ್ನೂ ಒಂದು ಹೇಳೋದಂತ ಹೇಳಿದ್ರೆ, ಈಗ ಸರ್ಫರಾಜ್ ಅವರು ಹೇಳಿದಾಗೆ ಅನೇಕ ಯೋಚನೆಗಳು, ಚಿಂತನೆಗಳ ಬಗ್ಗೆ ಹೇಳಿದರು. ಅದೇ ರೀತಿ ನಾವು ಒಂದೊಂದು ಪುಸ್ತಕಗಳನ್ನು ಅಥವಾ ಒಂದೇ ಕೊಠಡಿಯಲ್ಲಿ ನಾವು ಕೂತ್ಕೊಂಡು ಒಂದೇ ಪುಸ್ತಕವನ್ನು ಧ್ಯಾನ ಮಾಡಿದಾಗ ನನ್ನ ಮನಸ್ಸಿನಲ್ಲಿ ಬರುವಂಥ ಚಿಂತನೆ ಬೇರೆ ಆಗಿದ್ರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬರುವಂಥ ಚಿಂತನೆಯೇ ಬೇರೆ ಆಗಿರ್ತದೆ. ಹಾಗೆಯೇ ನಮ್ಮ ಪ್ರತಿಯೊಂದು ಚಿಂತನೆಗಳು ಸಹ ಬೇರೆ ಬೇರೆ ಆಗಿದ್ದು ಅವು ಎಲ್ಲವನ್ನೂ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಒಬ್ಬನೇ ಆಗಿರ್ಬೋದು. ನನಗೆ ಸರ್ಫರಾಜ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ನಮ್ಮೆಲ್ಲರಲ್ಲೂ ಬೇರೆ ಬೇರೆ ಚಿಂತನೆ, ಅದೇ ಅವ್ರು ಹೇಳ್ತಿರೋದು ಎಲ್ರಿಗೂ ಒಂದನೇ ಆದರೂ ಅದು ನಾವು ಕೇಳಿಸ್ಕೊಂತಿರೋಂಥ ನಮ್ಮಲ್ಲಿ ಬರ್ತಕ್ಕಂಥ ಚಿಂತನೆಗಳು ಬೇರೆ ಬೇರೆ ಆಗಿರ್ತವೆ. ಇದನ್ನು ನಾವು ಜ್ಞಾನೋದಯ ಅಂತ ಹೇಳಿ ನಾವು ತಿಳ್ಕೊಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಎಲ್ಲರ ಚಿಂತನೆಗಳು ಒಂದೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಗೌತಮ ಬುದ್ಧವರು ತಮ್ಮ ಜ್ಞಾನೋದಯ ತಗೊಂಡ್ರು ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಕೆಲವೊಂದಷ್ಟು ಪುಸ್ತಕಗಳನ್ನು ಅಥವಾ ಅವರ ಬಗ್ಗೆ ನಾವು ಜೀವನ ಚರಿತ್ರೆಗಳನ್ನು ನಾವು ಓದಿದಾಗ ನಮಗೆ ತಿಳಿದಂತೆ 1, 2, 3, 4 ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದನೇದಾಗಿ ಅವರು ಜಗತ್ತು ದುಃಖದಿಂದ ಕೂಡಿದೆ ಅಂತ ಹೇಳ್ತಾರೆ. ಜಗತ್ತು ದುಃಖದಿಂದ ಕೂಡಿದೆ ಅಂತ ಹೇಳಿದ್ರೆ ಯಾಕೆ ದುಃಖದಿಂದ ಕೂಡಿದೆ ಅಂತ ಹೇಳಿ ನಾವು ಯೋಚನೆ ಮಾಡೋದಾದ್ರೆ, ಜಗತ್ತಿನಲ್ಲಿ ನಾವು ಆಸೆಗೆ ನಾವು ಹಿಂದೋಗಿದ್ದೇವೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ ಅವರು ಹೇಳ್ತಾರೆ. ಇದು ಆಸೆಯನ್ನು ನಾವು ಹೇಗೆ ನನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದನ್ನು ನಾವು ನೋಡೋದಾದರೆ ಅವರೊಂದು ಅಷ್ಟಮಾರ್ಗಗಳನ್ನು ಅವರು ತಿಳಿಸ್ತಾರೆ. ಯಾವುದು ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಚಿಂತನೆಯನ್ನು ಇಟ್ಕೋಬೇಕು ಅಂತ. ಚಿಂತನೆಗಳು ನಮಗೆ ನಾವು ಒಳ್ಳೆಯ ಯೋಚನೆಗಳನ್ನು ಇಟ್ಕೋಬೇಕು, ಒಳ್ಳೆಯದನ್ನು ನಾವು ನೋಡಬೇಕು ಅಂತ ಹೇಳಿದಾಗ ನಮಗೆ ಫಸ್ಟಿಗೆ ನಮಗೆ ಕಣ್ಣಿಗೆ ಕಾಣೋದು ಪ್ರಪಂಚದಲ್ಲಿ ನಮಗೆ ಕೆಟ್ಟದ್ದೇ ಫಸ್ಟಿಗೆ ಕಾಣೋದು. ಫಸ್ಟ್ ನಾವು ಆಸಕ್ತರಾಗೋದೇ ಕೆಟ್ಟದಕ್ಕೆ, ಆ ನಂತರದಲ್ಲಿ ಒಳ್ಳೆಯದನ್ನ ಬಗ್ಗೆ ಚಿಂತನೆ ಮಾಡ್ತೀವಿ. ಅದೇ ರೀತಿ ಅದಕ್ಕೆ ಅವ್ರು ಹೇಳ್ತಾರೆ, ಅಷ್ಟಮಾರ್ಗದಿಂದ ನಾನು ಆಸೆಯನ್ನು ಕಡಿತಗೊಳಿಸ್ಬೋದು. ಯಾವುದು ಅಂತ ಹೇಳಿದ್ರೆ, ಒಳ್ಳೆಯ ವಿಚಾರಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕು, ಒಳ್ಳೆಯ ಪುಸ್ತಕಗಳನ್ನು ಓದಬೇಕು, ಒಳ್ಳೆಯ ಗುರಿಯನ್ನು ಹೊಂದಿಟ್ಕೋಬೇಕು. ನಾವು ಜೀವನದಲ್ಲಿ ಯಾವುದೇ ಒಂದು ಆಸ್ತಿ ಗಳಿಕೆ ಮಾಡಬೇಕು ಅಂತ ಹೇಳಿದರೆ ಅದು ಸರಿಯಾದ ಮಾರ್ಗದಲ್ಲಿ, ಸರಿಯಾದ ರೀತಿಯಲ್ಲಿ ನಾನು ಆಸ್ತಿ ಗಳಿಕೆ ಮಾಡಬೇಕು. ಒಳ್ಳೆಯ ಜೀವನವನ್ನು ರೂಪಿಸ್ಬೇಕಂತ ಹೇಳಿದ್ರೆ ಒಳ್ಳೆಯ ಗುರಿಯನ್ನು ಇಟ್ಕೊಂಡಿರಬೇಕು. ಅದೇ ರೀತಿ ಒಳ್ಳೆಯ ನಡೆ ಇರಬೇಕು. ಒಳ್ಳೆಯ ನಡತೆ ಇದ್ದರೆ ಮಾತ್ರ ನಾವು ಸರಿಯಾದ ಮಾರ್ಗದಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಪ್ರಯತ್ನ ಇರಬೇಕು. ಗುರಿ ಚಿಂತನೆಗಳಿದ್ರೆ ಸಾಕಾಗಲ್ಲ, ಅದಕ್ಕೆ ನಮ್ಮ ಪ್ರಯತ್ನ ಮೊದಲ ಹೆಜ್ಜೆ ನಮ್ಮದೇ ಆಗಿರ್ಬೇಕಿದ್ರೆ ಇನ್ನೊಬ್ರು ಅದನ್ನು ಹೇಳ್ಬೋದು, ನೀನು ಒಳ್ಳೆಯ ಮಾರ್ಗದಲ್ಲಿ ಹೋಗು ಅಂತ ಹೇಳ್ಬೋದು, ಅದಕ್ಕೆ ಪ್ರಯತ್ನ ಪಡಬೇಕಾದ್ರೆ ನಾವೇ ಆಗಿರ್ತೀವಿ. ಅದೇ ರೀತಿ